ಯಾರೋ ನನಗೆ ವಿಡಿಯೋ ಕಳಿಸಿದ್ರು, ಮಕ್ಕಳು ಮೊಬೈಲ್ ಕೊಟ್ಟರೆ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ಈ ಮಗುಗೆ ಏನೋ ತಿನ್ನಕ್ಕೆ ಕೊಡ್ತಾ ಇದ್ದಾರೆ, ಬಟ್ ಆ ಮಗು ಆ ನ್ಯೂಸ್ ಪೇಪರ್ ಮೇಲೆ ಇನ್ಯಾನಿಮೇಟ್ ಆಬ್ಜೆಕ್ಟ್ಸ್ನ ನೋಡ್ತಾ ಇದೆ. ಅಂದರೆ ಮೊಬೈಲ್ನ ಯಾವಾಗಲೂ ಹತ್ತಿರದಿಂದ ನೋಡಿ ನೋಡಿ ಆ ಮಗು ನೋಡಿ ಮೊಬೈಲ್ ಸ್ಕ್ರೀನ್ನ ಸ್ವೈಪ್ ಮಾಡೋ ಥರ ಆ ನ್ಯೂಸ್ ಪೇಪರ್ ಮೇಲೆ ಮಾಡ್ತಾ ಇದೆ. ಆಮೇಲೆ ಆ ಮಗು ಮೊಬೈಲ್ ನೋಡುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಓವರಾಗಿ ಇರಿಟೇಟ್ ಆಗುತ್ತೆ, ವಿಚಿತ್ರವಾಗಿ ಬಿಹೇವ್ ಮಾಡುತ್ತೆ. ಅದು ADHD ಸಿಮ್ಟಮ್ಸ್. ವರ್ಚುವಲ್ ಆಟಿಸಮ್ ಆಗಲಿ, ADHD ಆಗಲಿ, ಇದಕ್ಕೆಲ್ಲ ಇಂಡಿಯಾನಲ್ಲಿ ಇನ್ನೂ ಪ್ರಾಪರ್ ಕ್ಯೂರ್ ಇಲ್ಲ. ಥೆರಪೀಸ್ ಅಂತ ಮಾಡ್ತಾರೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ನೀವು ಇವಾಗ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಮಾಡೋ ಒಂದೇ ಒಂದು ಪ್ರಾಬ್ಲಮ್ಮು, ಅವ್ರಿಗೆ ಲೈಫ್ ಟೈಮ್ ತೊಂದರೆ ಆಗುತ್ತೆ. ಮಕ್ಕಳು ಹಠ ಮಾಡ್ತಾರೆ ಅಂತ ಮೊಬೈಲ್ನ ಕೊಡೋಕ್ಕೆ ಹೋಗ್ಬೇಡಿ. ಅದು ಅವ್ರ ಬ್ರೈನಲ್ಲಿ ಸ್ವೆಲ್ಲಿಂಗ್ ಆಗಿ ಸ್ಪೆಕ್ಟ್ರಮ್ ಡಿಸಾರ್ಡರ್ ಆಗುತ್ತೆ. ಹುಷಾರಾಗಿರಿ. 2ರಿಂದ 8 ವರ್ಷದ ಮಕ್ಕಳಿಗೆ ಮೊಬೈಲ್ನ ಕೊಡಬೇಡಿ. ಇಂಥವ್ರಿಗೆ ಮುಂದೆ ಸ್ಕೂಲಲ್ಲಿ ಅಡ್ಮಿಷನ್ಗೆ ತೊಗೊಳ್ಳಲ್ಲ, ಸಪ್ರೇಟ್ ಸ್ಕೂಲಿಗೆ ಸೇರಿಸ್ಬೇಕಾಗುತ್ತೆ. ಆಮೇಲೆ ಇದು ಲೈಫ್ ಟೈಮ್ ಕಾಯಿಲೆನೂ ಆಗಿಬಿಡ್ಬೋದು. ಇದಕ್ಕೆ ಟ್ರೀಟ್ಮೆಂಟು ಇಂಡಿಯಾನಲ್ಲಿ ಇನ್ನೂ ತುಂಬ ಸ್ಟ್ರಾಂಗಾಗಿ ಡೆವಲಪ್ ಆಗಿಲ್ಲ. ಥೆರಪೀಸ್ ಅಂತ ಮಾಡ್ತಾರೆ, ಕ್ಯೂರ್ ಆಗೋದು ತುಂಬ ಕಷ್ಟ. ಈ ಥರ ಮಕ್ಕಳು ಯಾರ ಜೊತೆನೂ ಸೇರಲ್ಲ, ಒಂದು ಕಡೆ ನಿಂತ್ಕೊಳ್ಳಲ್ಲ, ಓಡೋಗ್ಬಿಡ್ತಾರೆ. ಆಮೇಲೆ ಕೆಲವು ಮಕ್ಕಳು ಮಾತಾಡೋದಿಲ್ಲ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರುತ್ತೆ, ಒಂದೇ ಕಡೆ ನೋಡ್ಕೊಂಡು ಕೂತ್ಕೋತಾರೆ. ಈ ಥರ ಎಲ್ಲ ನಿಮ್ಮ ಮಕ್ಕಳಲ್ಲಿ ನೀವು ನೋಟಿಸ್ ಮಾಡಿದ್ರೆ ಇಮಿಡಿಯೇಟು ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ದಯವಿಟ್ಟು ಸಣ್ಣ ಮಕ್ಕಳಿಗೆ ಮೊಬೈಲ್ ಸ್ಕ್ರೀನ್ನ ಕೊಡಬೇಡಿ.